ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಇವತ್ತು ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸುತ್ತಾರೆ. ಬೆಂಗಳೂರಿಂದ ಈಗಾಗಲೇ ಹೊರಟಿದ್ದಾರೆ ಕೂಡ. ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು, ಡಿಸಿಎಂ ಪರಮೇಶ್ವರ್ ಅವರು ಖರ್ಗೆ ವಾಪಸ್ಗೂ ಮುನ್ನ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆಯಾಗಿದೆ. ದೆಹಲಿಯಲ್ಲಿ ನಡೆದಂತಹ ಸಭೆಯ ವೇಳೆ ಬೆಂಗಳೂರಿಗೆ ವಾಪಸ್ ಆಗಿದ್ರು ಖರ್ಗೆ ಅವರು ತುರ್ತು ಕೆಲಸದ ನಿಮಿತ್ತ. ಹೀಗಾಗಿ ಖರ್ಗೆ ನಿವಾಸದಲ್ಲಿ ಭೇಟಿಯಾಗಿ ದೆಹಲಿಯಲ್ಲಾದ ಬೆಳವಣಿಗೆಗಳನ್ನು ಬ್ರೀಫ್ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು, ಬರಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ, ಎಲ್ಲವನ್ನೂ ಕೂಡ ಮಾತನಾಡ್ತೀವಿ, ಹೊಸ ಪಟ್ಟಿಯನ್ನು ತಯಾರಿಸಿ ಕಳಿಸಿ ಅಂತ ಹೇಳಿದರು. ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಮತ್ತೊಮ್ಮೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏರ್ಪೋರ್ಟ್ಗೆ ಹೋಗ್ತಾ ಕಾರ್ನಲ್ಲಿಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಹಿರಿಯ ಮಾಜಿ ಸಚಿವರ ಪೈಕಿ 11 ಜನರ ಹೆಸರಿಗೆ ಕೋಕ್. ಹೈಕಮಾಂಡ್ ವಿರೋಧದ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷರ ಜೊತೆಗೆ ಡಿಕೆ ಮೀಟಿಂಗ್. 11 ಜನರಲ್ಲಿ ಯಾರನ್ನು ಕೈ ಬಿಡಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರಂತೆ ಸಿಎಂ. ಉಳಿದ 32 ಹೆಸರಿನಲ್ಲಿ ಯಾರಿಗೆ ಆದ್ಯತೆ ಅನ್ನೋದರ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆ ನಡೆಸಿದ್ದಾರೆ. ಸಂಪುಟ ವಿಸ್ತರಣೆಯ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಮುಖ್ಯವಾಗಿ ಸೀನಿಯರ್ ಲೀಡರ್ಸ್ಗಳಿಗೆ ಮಿನಿಸ್ಟರ್ಗಿರಿ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯನವರು ಒಂದು ಪಟ್ಟಿ, ಡಿಕೆ ಶಿವಕುಮಾರ್ ಅವರು ಒಂದು ಪಟ್ಟಿಯನ್ನು ರಾಹುಲ್ ಗಾಂಧಿ ಅವರ ಮುಂದಿಟ್ಟಿದ್ರು. ಸೀನಿಯರ್ ಲೀಡರ್ಸ್ ಇದ್ದಿದ್ದಕ್ಕೆ ಅದನ್ನು ರಾಹುಲ್ ಗಾಂಧಿ ಅವರು ರಿಜೆಕ್ಟ್ ಮಾಡಿದ್ರು. ಡೀಟೇಲ್ಸ್ ಕೊಡೋದಕ್ಕೆ ಸುಖೇಶ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಈ ಹಿಂದೆ ದೆಹಲಿಗೆ ಹೋದಾಗ ಎಐಸಿಸಿ ಅಧ್ಯಕ್ಷರು ಇರಲಿಲ್ಲ, ತುರ್ತು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಬರಬೇಕಾಗಿತ್ತು. ಬಟ್ ಸಿದ್ದರಾಮಯ್ಯನವರ ಲಿಸ್ಟು, ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ನಲ್ಲಿ ಸೀನಿಯರ್ಸ್ ಲೀಡರ್ಸ್ ಇದ್ದಿದ್ದಕ್ಕೇನೆ ಪಟ್ಟಿ ರಿಜೆಕ್ಟ್ ಆಯಿತು ಅನ್ನುವಂತಹ ಚರ್ಚೆ ನಡೀತಾ ಇದೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಏನು ಚರ್ಚೆ ನಡೆಸಿದ್ರು ಎಐಸಿಸಿ ಅಧ್ಯಕ್ಷರ ಜೊತೆಗೆ ಅಂತ ಹೇಳಿ? ಪ್ರಮುಖವಾಗಿ ಕೊಟ್ಟಿರುವಂಥ ಪಟ್ಟಿಯಲ್ಲಿ ಒಟ್ಟು 43 ಹೆಸರುಗಳಿವೆ. 43 ಹೆಸರುಗಳಲ್ಲಿ 11 ಹೆಸರುಗಳು ಸೀನಿಯರ್, ಅಂದರೆ ಮಾಜಿ ಸಚಿವರುಗಳು ಅಥವಾ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ 3 ವರ್ಷದಲ್ಲಿ ಸಚಿವರಾಗಿದ್ದವರು ಅನ್ನುವಂಥ ಕಾರಣಕ್ಕೆ ಅದು ರಿಜೆಕ್ಟ್ ಆಗಿದೆ ಅನ್ನುವಂಥದ್ದು. ರಿಜೆಕ್ಟ್ ಆದರೂ ಕೂಡ ಅದರಲ್ಲಿ ಸಂಪೂರ್ಣವಾಗಿ ರಿಜೆಕ್ಟ್ ಅಲ್ಲ, ಅದರಲ್ಲಿ 50%ಗಿಂತ ಜಾಸ್ತಿ ಹೆಸರುಗಳನ್ನು ತೆಗಿಬೇಕು ಅನ್ನುವಂಥ ಸೂಚನೆ ಬಂದಿರೋದ್ರಿಂದ ಸುಮಾರು 6 ಹೆಸರುಗಳು ಎಕ್ಸಿಟ್ ಆಗ್ಬೋದು. 6 ಹೆಸರು ಎಕ್ಸಿಟ್ ಆದರೆ ಒಂದು 5 ಹೆಸರು ಉಳ್ಕೊಳ್ಬೋದು. ಇನ್ನು ಉಳಿದ 15 ಸ್ಥಾನಕ್ಕಾಗಿ ಕೂಡ ಪ್ರತ್ಯೇಕವಾಗಿ ಕೂಡ ಪಟ್ಟಿಯನ್ನು ಕೊಡಲಾಗಿದೆ. ಅಲ್ಲೂ ಕೂಡ 33 ಹೆಸರುಗಳಿದ್ದಾವೆ. ಅದರಲ್ಲಿ 15ರ ಆಯ್ಕೆ ಮಾಡಬೇಕಾಗುತ್ತೆ. ಹೀಗಾಗಿ ಎಲ್ಲ ವಿಚಾರಗಳು ಯಾವ್ಯಾವ ಹೆಸರುಗಳು ಕೊಟ್ಟಿದ್ವಿ, ಏನಾಯಿತು ಅನ್ನುವಂಥದ್ದು ಪ್ರಮುಖವಾಗಿ ಮಾಜಿ ಸಚಿವರ ಹೆಸರನ್ನ ಫಿಲ್ಟರ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಆ ತೀರ್ಮಾನವನ್ನು ನೀವೇ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಎಐಸಿಸಿ ಅಧ್ಯಕ್ಷರಿಗೆ ಮನವಿಯನ್ನು ಮಾಡಿದರೆ ಅನ್ನುವಂಥದ್ದು. ಯಾಕಂದರೆ ಪ್ರಮುಖ 11 ಜನರನ್ನ, ಬಾಕಿ ಉಳಿದ 20ರಲ್ಲಿ 11 ಮಾತ್ರ ಆಯ್ಕೆ ಮಾಡಿ 9ನ್ನು ರಿಜೆಕ್ಟ್ ಮಾಡಲಾಗಿತ್ತು. ಆ 11ರಲ್ಲೂ ಕೂಡ ಪ್ರಮುಖವಾಗಿರೋರು ಇರೋದ್ರಿಂದ ಅದರಲ್ಲಿ ಯಾರು 6 ಜನ ತೆಗಿಬೇಕು ಅನ್ನುವಂಥದ್ದು, ಅದಕ್ಕೆ ಆಲ್ಟರ್ನೇಟ್ ಆಗಿ ಉಳಿದ ಪಟ್ಟಿಯಲ್ಲಿರುವಂಥ ಯಾರ ಹೆಸರನ್ನ ಜಾತಿವಾರು ಅಥವಾ ಪ್ರದೇಶವಾರವಾಗಿ ಪರಿಗಣಿಸ್ಬೋದು, ಸಾಮಾಜಿಕ ನ್ಯಾಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಕೂಡ ಉಳಿಸ್ಕೊಳ್ಬಹುದಂಥ ಹೆಸರುಗಳು ಯಾವುದು ಅನ್ನುವಂಥದ್ದನ್ನ ಕೂಡ ಖರ್ಗೆ ಅವರ ಗಮನಕ್ಕೆ ತಂದಿದ್ದಾರೆ ಅನ್ನೋದು. ಹಾಗಾಗಿ ಎಐಸಿಸಿ ಅಧ್ಯಕ್ಷರು ಕೈಗೊಳ್ಳುವಂಥ ತೀರ್ಮಾನ ಅಥವಾ ಅವರು ರಾಹುಲ್ ಗಾಂಧಿ ಅವರನ್ನ ಕನ್ವಿನ್ಸ್ ಮಾಡುವ ರೀತಿ, ಅದರ ಮೇಲೆ ಯಾರ್ಯಾರು ಸಚಿವರು ಆಗ್ತಾರೆ ಅನ್ನೋದು ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.